ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಮಹತ್ವ ಏನು, ಹೇಗೆ ಆಚರಣೆಯನ್ನು ಮಾಡಬೇಕು, ಯಾತಕ್ಕಾಗಿ ನಾವು ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತೀವಿ ಅಂತ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ. ಭೋಗಿ ಹಬ್ಬ ಆದ ನಂತರ ಮರುದಿವಸ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತೀವಿ. ಈ ಬಾರಿ ಭೋಗಿ ಹಬ್ಬ ಆದಮೇಲೆ ಏಕಾದಶಿ ಬಂದಿದೆ. ಮಾರನೇ ದಿವಸ ನಾವು ದ್ವಾದಶಿಯನ್ನು ಮತ್ತು ಅವತ್ತಿನ ದಿವಸನೇ ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅಂದರೆ 15ನೇ ತಾರೀಕು ಗುರುವಾರ, ಅವತ್ತು ನಾವು ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಆಚರಿಸುವಂತಹ ಹಬ್ಬ ಅಂತ ಹೇಳ್ಬೋದು ಮಕರ ಸಂಕ್ರಾಂತಿ. ಸೂರ್ಯನಾರಾಯಣನನ್ನು ನಾವು ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ಭಾವಿಸ್ತೀವಿ. ಇದನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ಭಾರತದಲ್ಲಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಈ ಒಂದು ಮಕರ ಸಂಕ್ರಾಂತಿಯ ದಿನ ಸೂರ್ಯನಾರಾಯಣ ತನ್ನ ಒಂದು ಪಥವನ್ನು ಬದಲಾಯಿಸ್ತಾನೆ, ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಪ್ರತಿ ತಿಂಗಳು ಸೂರ್ಯನಾರಾಯಣ ಒಂದೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರ್ತಾನೆ. ಈ ಒಂದು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂಥ ಈ ಒಂದು ದಿನವನ್ನು ನಾವು ಮಕರ ಸಂಕ್ರಮಣ ಅಂತ ಆಚರಣೆಯನ್ನು ಮಾಡ್ತೀವಿ. ಮಕರ ರಾಶಿ ಶನಿಯ ರಾಶಿ ಅಂತ ಹೇಳ್ತೀವಿ. ಆ ಒಂದು ರಾಶಿಗೆ ಸೂರ್ಯನಾರಾಯಣನ ಚಲನೆ ಆಗುತ್ತೆ. ದಕ್ಷಿಣದತ್ತ ಚಲಿಸುತ್ತಿದ್ದಂತಹ ಸೂರ್ಯ ಇನ್ನು ಮುಂದೆ ಉತ್ತರ ದಿಕ್ಕಿಗೆ ತಿರುಗ್ತಾನೆ ಅಂತ ಹೇಳ್ತೀವಿ. ಹಾಗಾಗಿ ನಮಗೆ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತೀವಲ್ವ. ಇಷ್ಟು ದಿನ ಚಳಿ ತುಂಬ ಇರುತ್ತೆ, ಈಗ ಇನ್ಮೇಲೆ ಚಳಿ ಕಡಿಮೆ ಆಗುತ್ತೆ, ಬಿಸಿಲಿನ ತಾಪ ಜಾಸ್ತಿ ಆಗುತ್ತೆ, ಹಗಲು ಹೆಚ್ಚಾಗುತ್ತೆ, ನಮಗೆ ರಾತ್ರಿ ಕಡಿಮೆ ಆಗುತ್ತೆ. ಹೀಗೆ ಸೂರ್ಯನಾರಾಯಣ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಈ ಒಂದು ಮಕರ ಸಂಕ್ರಾಂತಿಯನ್ನು ನಾವು ಎಲ್ಲರೂ ತುಂಬ ಒಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ. ಹೀಗೆ ಸೂರ್ಯನಾರಾಯಣ ರಾಶಿಯನ್ನು ಬದಲಾಯಿಸೋದ್ರಿಂದ ಕೆಲವೊಂದು ರಾಶಿಗಳ ಮೇಲೆ ಇದರ ಪ್ರಭಾವ ಇರುತ್ತೆ. ಹಾಗೆಯೇ ಉತ್ತರಾಯಣ ಪರ್ವಕಾಲ ಶುರುವಾಗುತ್ತೆ. ಇಷ್ಟು ದಿನ ನಾವು ಸಂಕಲ್ಪದಲ್ಲಿ ದಕ್ಷಿಣಾಯಣ ಅಂತ ಹೇಳ್ಕೊತಾ ಇದ್ವಿ. ಇನ್ಮೇಲೆ ಸಂಕ್ರಮಣ ಆದಮೇಲೆ ಉತ್ತರಾಯಣ ಅಂತ ಕರಿತೀವಿ. ಇದು ಒಂದು ಪರ್ವಕಾಲ ಅಂತ ಹೇಳಲಾಗುತ್ತೆ. ಯಾಕೆಂದರೆ ದೇವತೆಗಳಿಗೆ ದಕ್ಷಿಣಾಯಣ ರಾತ್ರಿ ಆದರೆ ಉತ್ತರಾಯಣ ಹಗಲು ಅಂತ ಕರಿತೀವಿ. ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತ ನಾವು ಹೇಳ್ಬೋದು. ಭೂಮಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳಿಗೆ ಸೂರ್ಯನೇ ಮುಖ್ಯವಾಗಿ ಆಧಾರ ಆಗಿರ್ತಾನೆ. ಇಂತಹ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಈ ಕಾಲವನ್ನು ಸಂಧಿಕಾಲ ಅಂತ ಕರಿತೀವಿ, ಅಥವಾ ಸಂಕ್ರಮಣ ಅಂತ ಸಹ ಕರೆಯಲಾಗುತ್ತೆ. ಈ ಒಂದು ಉತ್ತರಾಯಣ ಪುಣ್ಯಕಾಲಕ್ಕೆ ತುಂಬ ಒಂದು ಮಹತ್ವ ಇದೆ. ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನಗಳು ಮಾಡೋದು, ಯೋಗ, ಧ್ಯಾನ, ಪೂಜೆ, ಅರ್ಚನೆ ಎಲ್ಲದಕ್ಕೂ ವಿಶೇಷವಾದಂಥ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಉತ್ತರಾಯಣದಲ್ಲಿ ಯಾರಾದರೂ ದೇಹತ್ಯಾಗವನ್ನು ಮಾಡಿದರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ದಕ್ಷಿಣಾಯನದಲ್ಲಿ ಪ್ರಾಣವನ್ನು ಬಿಟ್ಟವರು ಪುನಃ ಅವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಅಂದರೆ ಪುನರಾವೃತ್ತಿ ಹೊಂದುತ್ತಾರೆ ಅವರು ಅಂತ ಹೇಳ್ತಾರೆ. ಹಾಗಾಗಿ ಭೀಷ್ಮಾಚಾರ್ಯರು ತಮ್ಮ ಒಂದು ಪ್ರಾಣವನ್ನು ಶರಶಯ್ಯದ ಮೇಲೆ ಮಲಗಿದ್ರೂ ಸಹ ಹಿಡಿದಿಟ್ಕೊಂಡು ಉತ್ತರಾಯಣಕ್ಕಾಗಿ ಕಾಯ್ತಾ ಇರ್ತಾರೆ ಅಲ್ವಾ, ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಹಾಗೆ ಉತ್ತರಾಯಣ ಪುಣ್ಯಕಾಲ ಬಂದ ಮೇಲೇ ಭೀಷ್ಮಾಚಾರ್ಯರು ತಮ್ಮ ಒಂದು ಪ್ರಾಣವನ್ನು ತ್ಯಾಗ ಮಾಡಿದರು ಅಂತ. ಅವರು ಇಚ್ಛಾಮರಣಿಗಳಾಗಿರ್ತಾರೆ, ಅವರು ವರವನ್ನು ಪಡೆದಿರ್ತಾರೆ. ಹಾಗಾಗಿ ಅವರ ಪ್ರಾಣವನ್ನು ಅವರು ಹಿಡಿದಿಟ್ಕೊಂಡು ಉತ್ತರಾಯಣ ಬಂದ ಮೇಲೇ ಮರಣವನ್ನು ಹೊಂದಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನು ಪರ್ವಕಾಲ ಅಂತ ಕರೆಯಲಾಗುತ್ತೆ. ಅಷ್ಟು ಒಂದು ಪ್ರಾಮುಖ್ಯತೆ ಉತ್ತರಾಯಣಕ್ಕೆ ಇದೆ. ಇನ್ನು ಸಂಕ್ರಮಣ ದಿನ ನಾವು ಎಳ್ಳಿಗೆ ತುಂಬ ಮಹತ್ವವನ್ನು ಕೊಡ್ತೀವಿ. ಎಳ್ಳು ಬೆಲ್ಲವನ್ನು ದಾನ ಮಾಡ್ತೀವಿ, ಎಳ್ಳನ್ನು ದಾನ ಮಾಡ್ತೀವಿ. ಸಂಕ್ರಮಣದಲ್ಲಿ ಎಳ್ಳಿನ ದಾನ ಅಕ್ಷಯ ದಾನದ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚೋದು, ಮತ್ತು ಎಳ್ಳಿನ ದೀಪ ಅಂದರೆ ಎಳ್ಳು ಮಿಕ್ಸಿಗೆ ಹಾಕಿಬಿಟ್ಟು ಅದರಿಂದ ದೀಪವನ್ನು ಮಾಡಿ ಅದರಲ್ಲಿ ತುಪ್ಪದ ಬತ್ತಿಗಳನ್ನು ಹಾಕಿ ಎಳ್ಳಿನ ದೀಪವನ್ನು ಹಚ್ಚೋದು ಸಂಕ್ರಮಣದ ದಿನ ತುಂಬ ಒಂದು ವಿಶೇಷ ಫಲವನ್ನು ಕೊಡುತ್ತೆ. ಎಂತಹ ಶನಿಯ ಕಾಟ ಇದ್ದರೂ, ಸಾಡೆ ಸಾತು ಈ ಥರ ಎಲ್ಲ ಶನಿಯ ಕಾಟಗಳಿರುತ್ತಲ್ಲ ಅದೆಲ್ಲರೂ ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಂಕ್ರಮಣ ದಿನ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಸಹ
ಹೋಗಿ ಎಳ್ಳಿನ ದೀಪವನ್ನು ಹಚ್ಚಬೇಕು ಮತ್ತು ಎಳ್ಳಿನ ದಾನವನ್ನು ಮಾಡಬೇಕು. ಎಳ್ಳಿನ ಪುಡಿಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಎಳ್ಳಿನ ಪುಡಿಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮೈಯ ಚರ್ಮನೂ ಸಹ ತುಂಬ ಬಿರುಕಾಗಿ ಒಡೆದು ಇದಾಗಿರುತ್ತಲ್ಲ, ಆ ಥರ ಎಲ್ಲನೂ ಅದೂ ಪರಿಹಾರ ಆಗುತ್ತೆ. ಎಳ್ಳಿನಲ್ಲಿ ಸ್ವಲ್ಪ ಎಣ್ಣೆಯ ಜಿಡ್ಡಿನ ಅಂಶ ಇರುತ್ತಲ್ಲ, ಹಾಗಾಗಿ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ. ಅವತ್ತಿನ ದಿವಸ ತಪ್ಪದೆ ಎಲ್ಲರೂ ಎಳ್ಳನ್ನು ಪುಡಿ ಮಾಡಿ ಅದನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು. ಮೈಗೆ ಸ್ನಾನ ಮಾಡಬೇಕು, ತಲೆಗಲ್ಲ. ಇದರಿಂದ ಪಾಪಗಳ ಪರಿಹಾರ ಆಗುತ್ತೆ ಅಂತ. ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂಥ ಪಾಪಗಳ ಪರಿಹಾರ. ಎಳ್ಳಿನ ದೀಪ ಹಚ್ಚೋದು, ಎಳ್ಳಿನ ದಾನವನ್ನು ಮಾಡೋದು. ಎಳ್ಳು ಶನಿಯ ಸಂಕೇತ ಅಂತ ಹೇಳ್ತೀವಿ, ಹಾಗಾಗಿ ನಾವು ಎಳ್ಳಿನ ದಾನವನ್ನು ಅವತ್ತಿನ ದಿವಸ ವಿಶೇಷವಾಗಿ ಮಾಡ್ತೀವಿ. ಇನ್ನು ಸೂರ್ಯನಾರಾಯಣನ ಪೂಜೆಯನ್ನು ಮಾಡೋದು, ಎಳ್ಳು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಅವತ್ತಿನ ದಿವಸ. ಮತ್ತು ಅವತ್ತು ಹಿರಿಯರಿಗೆ ಕೊಟ್ಟು ಎಳ್ಳು ಬೆಲ್ಲವನ್ನು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚಬೇಕು ಅವತ್ತಿನ ದಿವಸ ಅಂತ. ಇನ್ನು ಪುಟ್ಟ ಮಕ್ಕಳಿದ್ರೆ ಅವರಿಂದ ಒಂದು 5 ಮನೆಗಳಿಗೆ ಬೀರಿಸಬೇಕು. ಎಳ್ಳು, ಕಬ್ಬು, ಬಾಳೆಹಣ್ಣು, ಹೀಗೆ ಒಂದು 5 ಮನೆಗಳಿಗೆ ಬೀರಿಸ್ತಾರೆ. ಇನ್ನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು 5, 10, 15, 20 ಈ ರೀತಿ ಹೆಚ್ಚಿಸ್ಕೊಂಡು ಒಂದೊಂದು ವರ್ಷ 5 ವರ್ಷದ ತನಕನೂ ಬೀರಿಸ್ತಾರೆ. ಒಂದು 5 ಮನೆಗಳಿಗೆ, 10 ಮನೆಗಳಿಗೆ, ಆ ರೀತಿಯಾಗಿ ಇದು ಸಂಪ್ರದಾಯದಲ್ಲಿ ಬಂದಿದೆ. ಎಳ್ಳು ಬೆಲ್ಲವನ್ನು ಯಾಕೆ ಬೀರಬೇಕು, ನಾವು ಹಂಚಬೇಕು ಅಂತಂದರೆ ಎಳ್ಳಿನಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಆಕೆ ಸದಾ ಸಂಚಾರಿ ಅಂತ ಹೇಳ್ತಾರೆ, ಅಂದರೆ ಸಂಚಾರವನ್ನು ಮಾಡ್ತಾ ಇರ್ತಾಳೆ ಅಂತ. ಇದ್ದಷ್ಟು ಸಮಯವೂ ಆಕೆ ಆನಂದ, ಸಮೃದ್ಧಿ ಇದನ್ನು ನೀಡ್ತಾ ಇರ್ತಾಳೆ. ಸಂಕ್ರಾಂತಿ ಸಮಯದಲ್ಲಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ವಿಶೇಷ ಫಲವನ್ನು ನಾವು ಪಡಿಬೋದು ಅಂತ. ಹಾಗಾಗಿ ಸಂಕ್ರಮಣದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ನಾನು ಪ್ರತಿ ವರ್ಷ ಹೇಳ್ತಾ ಬರ್ತಾ ಇದ್ದೀನಿ. ಅದ್ರ ಬಗ್ಗೆನೂ ವಿಡಿಯೋ ಹಾಕ್ತೀನಂತೆ. ಇನ್ನು ಕಬ್ಬನ್ನು ಹಂಚ್ತೀವಿ ಅಲ್ವಾ, ಕಬ್ಬು ತಿಂತೀವಿ, ಕಬ್ಬನ್ನು ದಾನ ಮಾಡ್ತೀವಿ. ಯಾಕೆ ಅಂದರೆ ಕಬ್ಬು ಇದನ್ನು ಲಕ್ಷ್ಮೀದೇವಿ ಹಿಡಿದಿರ್ತಾಳಂತೆ. ಲಕ್ಷ್ಮೀದೇವಿ ಹಿಡ್ಕೊಂಡಿರ್ತಾಳೆ ಕಬ್ಬನ್ನು. ಇಕ್ಷುದಂಡಿ ಅಂತ ಶಾಸ್ತ್ರಗಳು ಕರೀತಾವಂತೆ. ಇಕ್ಷುದಂಡಿ ಅಂತಂದರೆ ಕಬ್ಬನ್ನು ಹಿಡಿದವಳು ಅಂತ. ಈ ಕಬ್ಬಿನಿಂದಲೇ ನಮಗೆ ಬೆಲ್ಲ ಸಿಗುತ್ತೆ ಅಲ್ವಾ. ಹಾಗಾಗಿ ಇದನ್ನೆಲ್ಲ ನಾವು ದಾನವನ್ನು ಮಾಡಬೇಕು ಅಂತ. ನಾವು ಹೋದ ವರ್ಷ ಅಂದರೆ ಹಿಂದಿನ ವರ್ಷಗಳಲ್ಲಿ ಏನೇ ಒಂದು ನೋವು ಕಹಿಯನ್ನು ಅನುಭವಿಸಿದರೂ ಸಹ ಈ ಒಂದು ಎಳ್ಳು ಬೆಲ್ಲವನ್ನು ದಾನ ಮಾಡೋದ್ರಿಂದ, ಕಬ್ಬನ್ನು ದಾನ ಮಾಡೋದ್ರಿಂದ ನಾವು ಸಿಹಿ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅನ್ನುವಂಥ ಒಂದು ಸಂಕೇತ ಅಂತ ಹೇಳ್ಬೋದು. ಹೀಗೆ ಸಂಕ್ರಾಂತಿ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಉತ್ತರಾಯಣ ಪುಣ್ಯಕಾಲ ಈಗ ಪ್ರಾರಂಭ ಆಗುತ್ತೆ. ಹೀಗೆ ನಾವು ದಾನ ಧರ್ಮಗಳನ್ನು ಮಾಡೋದ್ರಿಂದ, ವಿಶೇಷ ಪೂಜೆಗಳನ್ನು ಮಾಡೋದ್ರಿಂದ ನಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಉತ್ತರಾಯಣದಲ್ಲಿ ಯಾಕೆ ಮಾಡಬೇಕು ಅಂದರೆ ಜೀವನದಲ್ಲಿ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು. ಅದಕ್ಕೋಸ್ಕರ ಉತ್ತರಾಯಣ ತುಂಬ ಒಂದು ವಿಶೇಷವಾದ ಕಾಲ ಅಂತ ಹೇಳ್ಬೋದು. ಇನ್ನು ಸಂಕ್ರಮಣದ ದಿವಸ ಸಾಯಂಕಾಲ ಮಕ್ಕಳಿಗೆ ಕರಿ ಎರಿಯೋದು ಅಂತ ಹೇಳ್ತೀವಿ, ಹಣ್ಣು ಎರಿಯೋದು ಅಂತ ಹೇಳ್ತೀವಿ. ಈ ಆಚರಣೆ ಸಹ ನಮಗೆ ಹಿಂದಿನಿಂದನೂ ಬಂದಿದೆ. 5 ವರ್ಷದ ಒಳಗಿರುವ ಮಕ್ಕಳಿಗೆ ಮಕ್ಕಳ ಆಯುಷ್ಯ ವೃದ್ಧಿಗಾಗಿ ಮತ್ತು ಮಕ್ಕಳಿಗೆ ದೀರ್ಘಾಯುಷ್ಯು ಬರಬೇಕು ಅಂತ ಹೇಳಿ, ಮತ್ತು ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಾರ್ದು, ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮತ್ತು ಯಾವುದೇ ದೃಷ್ಟಿಗಳು, ಕೆಟ್ಟ ದೃಷ್ಟಿಗಳು ಏನು ಮಕ್ಕಳಿಗೆ ಬೀಳಬಾರ್ದು, ಹಾಗೇನಾದರೂ ಆಗಿದ್ದರೆ ಅದೆಲ್ಲನೂ ತೊಲಗಿ ಹೋಗಲಿ ಅಂತ ಹೇಳಿಬಿಟ್ಟು ಈ ಒಂದು ಹಣ್ಣೆರೆಯುವ ಪದ್ಧತಿ ಹಿಂದಿನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ. ಈಗಲೂ ಸಹ ಅದು ಆಚರಣೆಯಲ್ಲಿ ಇದೆ. ಸಾಯಂಕಾಲ ಹೊತ್ತು ಮುಳುಗಿದ ಮೇಲೆ ಮಕ್ಕಳನ್ನು ರೆಡಿ ಮಾಡಿಬಿಟ್ಟು ಒಂದು ಮಣೆಯನ್ನು ಹಾಕಿ ಅಥವಾ ಚಾಪೆಯನ್ನು ಹಾಕಿ ಮಕ್ಕಳನ್ನು ಕೂಡಿಸ್ಬೇಕು. 5 ವರ್ಷದ ಒಳಗಿರುವ ಮಕ್ಕಳನ್ನು ಕೂಡಿಸಿ ಒಂದು ಬೆಳ್ಳಿಯ ತಂಬಿಗೆಗೆ ಸ್ವಲ್ಪ ಕೆಮ್ಮಣ್ಣು ಸುಣ್ಣವನ್ನು ಹಚ್ಚಿಬಿಟ್ಟು ಅಲಂಕಾರವನ್ನು ಮಾಡಿ ಹೂವನ್ನು ಸುತ್ತಬಿಟ್ಟು ಆ ತಂಬಿಗೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು. ಏನೇನು ಹಾಕಬೇಕು ಅಂದರೆ ಕಬ್ಬನ್ನು ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಬ್ಬು ಹಾಕಬೇಕು, ಎಳ್ಳು ಹಾಕಬೇಕು, ಮತ್ತು ಇದು ಕಡಲೆಪುರಿ ಅಂತೀವಲ್ವ ಮಂಡಾಳು, ಅದನ್ನು ಹಾಕಬೇಕು. ಹಾಗೆಯೇ ಎಲ್ಚಿ ಹಣ್ಣು ಅಂತಾರೆ, ಬಾರೆಹಣ್ಣು ಅಂತಾರೆ ಕೆಲವು ಕಡೆ, ಪುಟ್ಟದಾಗಿ ಬಾರೆಹಣ್ಣು ಅಂತ ಸಿಗುತ್ತಲ್ಲ, ಅದನ್ನು ಸಹ ಆ ತಂಬಿಗೆಯಲ್ಲಿ ಹಾಕಬೇಕು. ಆಮೇಲೆ ಕಾಯಿನ್ಸನ್ನು ಹಾಕಬೇಕು. ಮತ್ತು ಮಕ್ಕಳನ್ನೆಲ್ಲ ಕರಿಬೇಕು, ಪುಟ್ಟ ಮಕ್ಕಳನ್ನ. ಅದಕ್ಕೋಸ್ಕರ ಚಾಕ್ಲೇಟ್ಗಳನ್ನು, ಸಿಹಿ ಏನಾದರೂ ಅದರಲ್ಲಿ ಹಾಕಿ ಮೊದಲಿಗೆ ಮಕ್ಕಳನ್ನು ಚಾಪೆ ಮೇಲೆ, ಮಣೆ ಮೇಲೆ ಕೂಡಿಸ್ಬಿಟ್ಟು ಕುಂಕುಮವನ್ನು ಹಚ್ಚಬೇಕು. ನಂತರ
ಮಕ್ಕಳಿಗೆ ಹಣ್ಣನ್ನು ಎರಿಬೇಕಂದ್ರೆ ತಲೆ ಮೇಲೆ ಆ ಒಂದು ತಂಬಿಗೆಯಲ್ಲಿ ಎಲ್ಲ ನಾವು ಹಾಕಿ ಇಟ್ಟಿರ್ತೀವಲ್ವ ಅದನ್ನು ತಲೆ ಮೇಲೆ ಸುರಿಬೇಕು ಮಕ್ಕಳಿಗೆ. ಹೀಗೆ ಹಣ್ಣನ್ನು ಎರೆದ ಮೇಲೆ ಆರತಿಯನ್ನು ಮಾಡಬೇಕು. ಈ ರೀತಿ ಸಂಪ್ರದಾಯ ಮೊದಲಿಂದನೂ ನಡ್ಕೊಂಡು ಬಂದಿದೆ. 5 ವರ್ಷದ ಒಳಗಿರುವ ಮಕ್ಕಳಿಗೆ ಈ ರೀತಿಯಾಗಿ ಕಿಸರು ಪರಿಹಾರಕ್ಕಾಗಿ ನಾವು ಮಾಡಬೇಕಾಗುತ್ತೆ. ಇದನ್ನು ಕರಿ ಎರೆಯೋದು ಅಂತಲೂ ಸಹ ಹೇಳ್ತಾರೆ. ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕಾಗುತ್ತೆ. ಇದೆಲ್ಲ ಸಂಪ್ರದಾಯಗಳು ಹಿಂದಿನಿಂದನೂ ಬಂದಿದೆ, ಈಗಲೂ ನಡ್ಕೊಂಡು ಬರ್ತಾ ಇದೆ. ಮತ್ತು ಮುಂದೆನೂ ಸಹ ಯಾರು ಹಿಂದಿನ ತಲೆಮಾರಿನ ಸಂಪ್ರದಾಯಗಳನ್ನು ಬಿಡಬಾರ್ದು, ಮಾಡ್ತಾ ಹೋಗಬೇಕು. ಇದೆಲ್ಲ ಮಕ್ಕಳ ಅಭಿವೃದ್ಧಿಗಾಗಿ ಹಿರಿಯರು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಹೀಗೆ ನಾವು ಸಂಕ್ರಮಣವನ್ನು ಆಚರಣೆ ಮಾಡ್ತೀವಿ. ಹೀಗೆ ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಈ ಒಂದು ಸಂಕ್ರಮಣ, ಭೋಗಿ ಎಲ್ಲವನ್ನು ಆಚರಣೆಯನ್ನು ನೀವು ಸಹ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.